ಮಾತಾಡಲ್ಲಿ ಹೇಳು. ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಅರ್ಜುನ್ಸ್ ಬ್ಲಾಗ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ. ಇವತ್ತಿನ ಬ್ಲಾಗ್ ಟ್ವಿಸ್ಟ್ ಏನು ಗೊತ್ತಾ, ನಮ್ಮ ಸೈಲೆಂಟ್ ಶಿವ ಅವ್ರು ಹೇಳ್ತಾರೆ ಗೈಸ್, ಯಾಕಂದ್ರೆ ಮೇನ್ ರೋಲ್ ಅವ್ರದ್ದೇ ಇರೋದು ಈ ಬ್ಲಾಗ್ ಕಂಪ್ಲೀಟ್ ಆಗಿ. ಈ ಲಾಗ್ ಬಂದು ಏನು ಅಂದ್ರೆ, ಸೊ ನಮ್ಮ ಅಮ್ಮಗೆ ಫ್ರ್ಯಾಂಕ್ ಮಾಡ್ತಾ ಇದ್ದೀರಿ. ಆ ಫ್ರ್ಯಾಂಕ್ ಏನು ಅಂದ್ರೆ, ಇದು ಸರ್ಪ್ರೈಸ್ ಆಗಿರುತ್ತೆ. ನೀವು ನೋಡಿ ತಮ್ಲೇನಲ್ಲಿ ಹಾಕಿರ್ತೀರಿ ನಾವು ಏನಿದು ಅಂತ. ಸೊ ತುಂಬ ಮಜವಾಗಿರುತ್ತೆ. ಏನೊಂದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಅದು ಹೆಂಗ್ ಮಾಡ್ತೀನೋ ಏನೋ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನಂತೂ ಪ್ಲಾನಿಂಗ್ ಅಲ್ಲಿ ಹೇಳ್ಬಿಡ್ತೀನಿ ಅವ್ನಿಗೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ. ನೋಡೋಣ ಎಲ್ಲ ಏನ್ ಮಾಡ್ತಾನೆ, ಹೆಂಗ್ ಹೋಗುತ್ತೆ ಏನು ಎತ್ತ ಈ ವ್ಲಾಗ್ ಅಂತ ನಿಜ ನನಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಹೋಗುತ್ತೆ ಅನ್ನೋದೊಂದು ಹೋಪ್ ಮಾತ್ರ ಇದೆ. ನೋಡೋಣ. ಆಲ್ರೆಡಿ ಇದರಲ್ಲಿ ನಾನು, ದಿವ್ಯಾ, ನನ್ನ ಹಸ್ಬೆಂಡ್ 3 ಜನನು ಇದರಲ್ಲಿ ಅಂದ್ರೆ ಏನು ಸೈಡ್ ಆಕ್ಟಿಂಗ್ ಮಾಡ್ತಾವ್ರೆ. ಇನ್ವಾಲ್ವ್ ಆಗಿರ್ತೀನಿ. ಮೇನ್ ರೋಲ್ ಬಂದು ನನಗೆ ಕೊಟ್ಟಿದ್ದೀನಿ. ಇನ್ವಾಲ್ವ್ ಆಗಿರ್ತೀನಿ ನಾನು. ನೋಡಿ ನಾವು ದಿವ್ಯಾ ಕೊಟ್ಬಿಡ್ಲಿ ಒಂದ್ಸಲಿಗೆ. ನಾನು, ನನ್ನ ಹಸ್ಬೆಂಡು, ದಿವ್ಯಾ, ನಾವು 3 ಜನ ಇನ್ವಾಲ್ವ್ ಆಗಿರ್ತೀವಿ. ಬಟ್ ನಮಗೆ ಗೊತ್ತು ಇವ್ನು ಏನು ಮಾಡ್ತಾ ಇದ್ದಾನೆ ಅಂತ. ಬಟ್ ಇವ್ ನಿಜವಾಗ್ಲೂ ಯಾವ ತರ ರಿಯಾಕ್ಟ್ ಕೊಡ್ತಾನೆ ನಮ್ಮಮ್ಮ. ಓಡ್ ಬರೋದೇ ಕಾಮಿಡಿ ನಿಜವಾಗ್ಲೂ. ಇನ್ನೊಂದೇನು ಅಂದ್ರೆ, ನಮ್ಮ ಅಮ್ಮಂಗೆ ಬೇರೆ ಹುಷಾರಿಲ್ಲ. ಇಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಹುಷಾರಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಅಮ್ಮಂಗೆ ಯಾವಾಗೂ ಹೆಡೇಕು, ಕಾಲು ನೋವು, ಸೊಂಟ ನೋವು, ಮೈ ನೋವು, ಆ ನೋವು ಈ ನೋವು ಅಂದ್ರೆ ನಮ್ಮಂಗೆ ತಲೆನೋವು ಬಂತಂದ್ರೆ ಸುಸ್ತಾಗ್ಬಿಡ್ತಾರೆ. ಏನು ಗೊತ್ತಾ, ಕರೆಕ್ಟಾಗಿ ಒಂದು 12 ಗಂಟೆ ಇಲ್ಲ 11:15 ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದ್ರೆ ಆಲ್ರೆಡಿ ಶಿವ ಅಂತ ನಿದ್ದೆ ಹೊಡ್ಬಿಟ್ಟಿರ್ತಾರೆ. ಆ ಥರ ಹೋಗುತ್ತೆ ಹಿಡಿಯುತ್ತೆ ಅಂತ. ಬಟ್ ಮಸ್ತಾಗಿ ಹೋಗುತ್ತೆ. ಸೊ ವಿಡಿಯೋನ ನಮ್ಮ ಅಣ್ಣ ನನ್ನ ಕತ್ತೆಲ್ಲ ಹಿಡ್ದು ಯವ್ವ ದೇವ್ರೇ ಭಯ ಆಗತ್ತಪ್ಪ ನನಗೆ. ಕೊನೆವರೆಗೂ ಈ ವಿಡಿಯೋ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಮರಿದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನು ಆಕ್ಟಿಂಗ್ ಕೊಟ್ಟವ್ರೆ, ಅದು ಹೆಂಗ್ ಮಾಡ್ತೀನಿ ನನಗಂತೂ ಗೊತ್ತಿಲ್ಲ. ಮಸ್ತಾಗಿ ಮಾಡ್ತಾನೆ ಗೈಸ್. ಮೊನ್ನೆನೇ ನೋಡಿದ್ರಲ್ಲ ಯಾವ ರೀತಿ ಮಾಡ್ದ ಅಂತ ಅವನು. ಅದು ಬೇರೆ ಆಕ್ಟಿಂಗ್, ಇದು ಬೇರೆ ತರ ಆಕ್ಟಿಂಗ್. ಇದು ಫಸ್ಟ್ ಟೈಮ್ ರೋಲ್ ಮಾಡ್ತಾರದಲ್ವಾ, ಹೆಂಗ್ ಮಾಡೋದು ಏನು ನಿಂತ್ಕೊಂತೀಯ ಶಿವ? ಇವಾಗ್ಲೇ ನಗು ನಿಂತ್ಕೊಂಡ್ ತೋರ್ಸು ಶಿವ ಒಂದ್ಸಲಿ. ಆಕ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿ ಮಾಡ್ಬೇಕು. ನಗ್ಬಾರ್ದು ಶಿವ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ನನಗೆ ಹೇಳಿದ್ಲು ನಮ್ಮ ಅಕ್ಕ, ನಾನಂತೂ ನಿಜ ನಗ್ಬಿಡ್ತೀನಿ, ಅದಕ್ಕೆ ಬೇಡ ಅಂತ. ಇವ್ನು 2 ದಿವಸದಿಂದ ನಾನು ಆಟಾಡ್ಸ್ತಾನೆ ಈ ವಿಡಿಯೋ ಮಾಡಕ್ಕೆ. ನನ್ ಬೇಕಾದ್ರೆ ಅಳೋದು ಪಳೋದೆಲ್ಲ ಏನ್ ಗೊತ್ತಾ ಗೈಸ್, ಇನ್ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ವ್ಲಾಗ್ಸ್ ಗಳು ಬರ್ತಾ ಇರತ್ತೆ. ಕಮೆಂಟ್ ಸಪೋರ್ಟ್ ನಿನ್ ಜೊತೆ ಸೇಯಿಂಗ್ ಟು ಮೈ ಸಿಸ್ಟರ್ ಮಾಡ್ಬೇಕಂತೆ ನಾನು ಗೈಸ್. ಏನ್ ಗೊತ್ತಾ, ಪಕ್ಕ ಅವ್ಳು ಹೇಳಿದೆಲ್ಲ ನಾನು ಕೇಳ್ತೀನಿ ಗೈಸ್. ನನ್ಗೆ 5,000 ಆದ್ರೂ ಅಷ್ಟೇ, ಇಲ್ಲ 3,000 ಆದ್ರೂ ಅಷ್ಟೇ ಶಾಪಿಂಗ್ ಮಾಡಿಸ್ಬೇಕು. 5,000 ಸರಿ ಒಪ್ಕೋತೀನಿ. ತಿಂಗಳು 1,000 ಕೊಡಿಸ್ತೀನಿ. ಯಾಕೆ ಗೈಸ್ ಆತರ? ಯಾಕೆ ಆತರ ಇಲ್ಲ ಗೈಸ್, ಆತರ ಹೇಳೋಣ. 5,000 ನನ್ನ ತಮ್ಮ ಶಿವ ನಂಗೆ ಹೇಳಿದ್ರು ಒಪ್ಕೊಳ್ಳಲ್ವೇನೋ ನೀನು? ತಿಂಗಳು 1,000 ನಾನು ಇನ್ನೂ ಮಾಡಿರೋದವಳು ಇನ್ನೇನು ಮಾಡಿಲ್ಲ ಗೈಸ್. ನಿಮ್ ಮೇಲೆ ಚಾಲೆಂಜ್ ಮೇಲೆ ಮಾಡ್ತಾ ಇದೀನಿ ಗೈಸ್, ಕೊಡ್ಸ್ಲೇಬೇಕು ಅವಳು. ನಾನೆಲ್ಲ ಮಾಡ್ತೀನಿ, ರೆಡಿ ಇತ್ತು. ಇನ್ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನೆಕ್ಸ್ಟ್ ಬ್ಲಾಗ್ ಅಂತೂ ಮಸ್ತಾಗಿರುತ್ತೆ. ನಮ್ಮ ಅಮ್ಮಂಗೆ ಇನ್ನೊಂದು ಫ್ರಾಂಕ್ ಆಗತ್ತೆ ನೋಡಿ. ನನಗೆ ಹಿಂಗೆ ಕುಂತ್ಕೊಂಡು ನಮ್ಮ ಅಮ್ಮನಿಗೆ ಪ್ರಾಂಕ್ ಮಾಡಿದ್ರೆ ಮಸ್ತ್ ಮಜಾ. ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ. ಅಮ್ಮ ಆಲ್ರೆಡಿ ನಿದ್ದೆ ಹೋಗಿತ್ತು. ಚಿಕನ್ ತಿನ್ಕೊಂಡು ಹೋಗ್ಬೇಡ. ಮಾತು ಮುಂಚೆ ಸ್ಟೈಲ್ ಮಾಡ್ಕೊಂಡು ಆಚೆ ಕಡೆ ಎಷ್ಟೊಂದು ಮೈ ಬಿಟ್ಕೊಂಡು ಹೋಗ್ತಾನೆ. ತೆಗಿಬೇಕಲ್ವೇನಮ್ಮ? ಏನ್ ಮಾಡ್ದ ದೀಪ? ಅದೇನ್ ಮಾಡ್ದೆ ಹೇಳು. ಅಪ್ಪ ನಾನು ಹಿಂಗೆಲ್ಲ ಕೇಳ್ಬಿಟ್ರೆ ಏನ್ ಕೇಳಮ್ಮ ಅವನ್ನ? ಏನಿಲ್ಲ ಸುಮ್ನೆ ಏನ್ ಮಾಡ್ದ? ಅವನ್ ಅವಾಗಿಂದಾನು ಡಲ್ ಆಗಿ ಅವನ ಎಂತಕ್ಕೆ ಅಂತ ಗೊತ್ತಿಲ್ಲ. ವಯಸ್ಸಲ್ಲಿ ಅಲ್ಲ, ನಿಮ್ಮ ಅಮ್ಮ ಅದ್ರ ಹೋಗ್ಬಿಟ್ಟು ದೇವ್ರ ಕೊಟ್ಟೆಲ್ಲ ತಗೊಂಡ್ಬಿಟ್ಟು ಇಟ್ಬಿಡ್ತಾಳ. ಇವಾಗ ಅದ್ರೋಗ್ಲಿಲ್ಲ. ನಿಮ್ಮ ಅಮ್ಮ ರೂಮ್ಗೆ ಹೋಗುತ್ತೆ. ಲೈಟ್ ಆನ್ ಮಾಡು. ಭಯ ಪಟ್ಟ
ಬೈಸಿ ನಮ್ಮಮ್ಮ ಅರ್ಧಕ್ಕರ್ಧ ಮೀಟ್ರ್ ಆಫ್ ಹೇಳಿದ ತಕ್ಷಣ ಗೊತ್ತಲ್ಲಿ ಇಟ್ಬಿಟ್ರು. ಮಲ್ಕೊಳೆ ದಿವ್ಯಾ. ಅವ್ರಿಗೆ ಕೇಳೋ ಮನೋಜ್ ಕೇಳೋ ಈ ತಿಂಡಿ ನಾವು ಇವಾಗ ಹೋಗ್ಬಿಟ್ಟು ನಿಂತ ಮೆಚ್ಚಿಸ್ಕೊಳ್ತೀರಾ ತಲೆ ಹೊಡಿತೈತೆ ನಿಜ. ಬಾಯಲ್ಲಿ ಹೊಡಿಬಾ ಹೊಡಿಬಾ. ಯಾಕೋ ಏನಾಗುತ್ತೆ ಹೊಡೆದೆ ಅಂದ್ರೆ ಅವತಾರ ಆಡ್ತಾವನೆ ಬಾರ ಮಲ್ಗೋ. ಏನು ಆಯ್ತೈತೆ ಅಂತ ಅಮ್ಮ ಕೇಳ್ತಾನೆ ಇಲ್ಲ. ಬಾರ ಮಲ್ಗೋಲಿ ಬಾರ ಮಲ್ಗೋಲಿ ಅಲ್ವಾ ನೋಡಿ ನೀವು ಇಬ್ರು ಸೈದ್ರ ಬಾರ ಮಲಗ್ ಬಾರ ಓಡಾಡ್ತಾವ ನೀನು ಆಚೆಗೂ ಇಚ್ಕೋ. ಬಾರ ಬಾರ್ ಮಲಿಕೋ ಬಾ. ಅಲ್ಲಿ ಮಲಿಕ ನಡಿ ಮಾತೆ ಕೇಳಲ್ಲ. ಬಿಲ್ಲಾಕೋ ನನ್ ಬಿಲ್ಲಾಕೋ ಬಟ್ಟೆ ಬಿಲ್ಲಾಕೋ ಬಿಲ್ಲಾಕೋ ಏನಾಯ್ತು ಶಿವ ಕರೆಕ್ಟಾಗಿ ಹೇಳು. ಹೋಗು ನಾನು ಇಲ್ಲ ಮಲ್ಕೋತೀನಿ. ಬಾ ನೀನು ಬಾ ಇಲ್ಲೇ ಮಲಿಕೋ ಬಾ. ಒಳಗಡೆ ಮಲಿಕೋ ನೀನು ಅಲ್ಲೇ ಮಕ್ಳ ಹತ್ರ ನಿಂತಿದೆ. ಹೋಗಮ್ಮ ಹೋಗಮ್ಮ ಮಲ್ಕೋ ಸುಮ್ಮನೆ ಹೋಗಿ ಮಲ್ಕೋ ಹೋಗಿ ಹೋಗಿ ಹೋಗಮ್ಮ ಕಡಗಡ ಅಂತ ಇದೀನಿ ಇಲ್ಲಿ. ಕಡಗಡ ಅಂತ ಇದೀನಿ ಇಲ್ಲಿ. ಅಮ್ಮ ನನ್ನ ಕಾಲೆಲ್ಲ ಕಡಗಡ ಅಂತ ಇದೆ. ಎಲ್ಲ ನೋಡ್ತವನೆ ಬರ್ಕೆತ್ಕೋ. ಹೋಗಮ್ಮ ಮಲ್ಗೋಲಿ ನೋಡಿ ಎಂತ ಉಯ್ಲಾಡ್ತವನೆ. ಮುಯ್ಲಾಡ್ಕೊಂಡ್ರಲ್ಲ ಒಳ್ಳಾಡ್ತಾವ ನಾನು.
ಮಲಿಕೊಡು ಏನು ಬಟ್ಟೆ ಬಂದು ಹಾಕೋಂತ ತಲೆಡೆ ನಾನೇನಿಲ್ಲ ನನ್ನ ಹತ್ರ ಬಂದು ಪಟ ಪಟ ಅಂತ ಹಾಕ್ಬಿಡ್ತೀನಿ. ಯಾಕೆ ಚಿಕ್ಕನ್ ತರ ಆಡ್ತಾ ಇದೀಯಾ ಏಯ್ ನೋಡಿ ಹೆಂಗಾಡ್ತಾರೆ ಇವರು ಎಲ್ಲ ಮಾಡಿ ಏಯ್ ಬೈ ಕಡೆ ಅಜ್ಜ ಇಲ್ಲಿ ನೋಡಿ ಬಾಯಿಲಿ ಒಂದು ನಿಮಿಷ. ಏಯ್ ಅಜ್ಜ ಬರ ಇಲ್ಲಿ ನೋಡಿ ಹೆಂಗಾಡ್ತಾವ್ನೆ. ಯಾ ಮಕ ಮುಟ್ಟಿ ಹೊಡ್ದಾಕ್ಬಿಡ್ತೀನಿ ನಾನು ಕೋಪ ಹತ್ರ ಅಮ್ಮ ಕಣ್ಣೆಲ್ಲ ರೆಡ್ ಆಗ್ಬಿಡೈತಮ್ಮ. ಕೊಡಲಿ ಬೇಗನ ಏಯ್ ಕುತ್ಕೊಂಡು ಮಲ್ಕೊಳ್ಳಿ. ಆಯ್ತು ನನಗೆ ಗಾಢ ನೋಡಾಗ್ತೈತಿಲ್ಲಿ. ಏನೋ ಹೊಡ್ದೆ ಅಂದ್ರೆ ಬಾ ಅಮ್ಮನ ಹತ್ರ ಐತೆ. ಈ ಕೊಡಮ್ಮ. ಏಯ್ ಏನು ಹೋಗೋದು ಬರ ಬರ ಅಮ್ಮನ ಹತ್ರ ಐತೆ. ಈ ಕೊಡಮ್ಮ. ಏಯ್ ಏನು ಹೋಗೋದು ಬರ ಬರ ಮಾಡ್ಕೊಡ್ತೀನಿ ಹೋಗಿದ್ರೆ ನಿಜವಾಗೂ ಎಂತ ಮಾಡ್ತೀನಿ ನಾನು ನಾನು ಏನ್ರಲ್ಲಿ ನೋಡ್ಬಿಡ್ತೀನಿ ಸಿಗು ಇವಾಗ ನೀನು ಎತ್ತಿಕೋ ಯಾಕಮ್ಮ ಮಲಗೋ ಅಂತ ಹೇಳ್ತಾ ಇರೋದಲ್ಲಿ ಏನೋ ಅಲ್ಲಿ ಆಚೆ ಹೋಗಿ ಬಂದಾಗ ಅವತಾರ ಆಡ್ತಾವ್ ಇಲ್ಲಿ ಯಾವಾಗ ಗೊತ್ತಾಳ ಅಂತ ಅವ್ರು ಏನೋ ಅವ್ನ ಆಸ್ತಿ ತಿನ್ನಕೋನ ಅವನೇನು ದುಡ್ಡಿಂತವ್ನ ಅವ್ನ ಮುಚ್ಕೊಂಡಿರಲೇ ಇಲ್ಲಿ ಬಿಟ್ಟವ್ರೆ ಯಾರೋ ಬಂದ್ಬಿಟ್ಟವ್ರಂತ ಇವ್ನಿಗೆ ಏನೋ ಕೀ ಕೊಡ್ಬೇಕಂತ ಇವ್ನ ಅಲ್ಲಾಸ್ಕೊಂಡು ಹೋಗ್ತಾನಂತ ಆಚೆ ಕಡೆ ಈ ಕಿಟಕಿ ನೋಡು. ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ಹೊಡ್ಬಿಟ್ಟಿದ್ದಾನು ಆ ಕಿಟಕಿ ನೋಡು. ಅಂತ ಹೇಳ್ತಾ ಇರೋದು ನಂಗೆ ಭಯ ಆಗ್ತೈತೆ ನೋಡಿ. ಅಮ್ಮ ನೋಡಿ ಬಾರಮ್ಮ. ಅಲ್ಲೋಡಮ್ಮ ಮುಚ್ಚುಂತರ ಆಡ್ತಾವ್ ನಿಮ್ ಮಗ. ಏಯ್ ಏಯ್ ಹೋಗ್ ಮಲ್ಗೋ ನಿನ್ ಜುಟ್ಟ ಏಯ್ ನಿಂಗೆ ಹೊಡಿಬೇಕು ಫಸ್ಟ್ ಹೋಗು ಹೋಗು ನಿಂಗೆ ಹೊಡಿಬೇಕು ಹೋಗಿ ಫಸ್ಟ್ ಮಲ್ಕೊಳ್ಳಿ ಏಯ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕೆ ಬಾರೆ ದೊಡ್ಡ ಮನೆ ನೀನ್ ಹೇಗೆ ಹೋಗ್ತೀಯ ಅವ್ನ ಜೊತೆಲಿ ಬಾ ಈ ಕಡೆ ಅವ್ಳು ಕತ್ತು ನೋಗಿ ಬಂತ ನೋಡಮ್ಮ ಅಳ್ತೋಳು. ಏಯ್ ಬಾ ಎದ್ದು ಏನ್ ಪತ್ತೆ ಇಲ್ಲ ಅಲ್ಲಾಡ್ಕೊಂಡು ಅವನ ಹತ್ರ ಸಾಯ್ತಾವಳೆ ಇಲ್ಲಿ ಕುತ್ಕೊಂಡೇನೋ ಅವ್ನು ಹಂಗಿಡ್ದೈತೆ ಹಿಂಗಿಡ್ದೈತೆ ಅಂತ ಭಯ ಆಯ್ತು. ನೋಡ್ತಾ ಇರ್ತಾನೆ ನೀನ್ ಕುಡಿಯೇ ಮಮ್ಮಿ ಅಲ್ಲೋಡಲ್ಲಿ ಹೆಂಗ್ ಬಿದ್ಬಿಟ್ಟ.
ಎಲ್ಲ ಕರ್ಕೊಂಡ್ ಸುಮ್ನೆ ಇವ್ನಿಗೆ ಯಾಕೆ ಹೋಗೋಣ? ಹಿಂಸೆ ಕುಂಕುಮ ಎಲ್ಲ ಇಟ್ಕೊಳಮ್ಮ. ಶಿವ ಏ ಶಿವ ಹೋಯ್ ಏಯ್ ಬಾ. ಬಾ. ಓಯ್ ಏ ಶಿವ ಬಾ. ಓಯ್ ಓಯ್ ಏಯ್ ಈ ಕಡೆ ಮೇಲೆ ಶಿವು ಶಿವು ಅಜ್ಜ ಅವ್ನು ಎದೊಳ್ತಲ್ಲ ನೋಡ ಒಂಚೂರು ಓಯ್ ಏಯ್ ಏನಾಯ್ತು ನಿಮ್ದು? ಏನೋ ಪಟ್ಟದ ಕೊಡಿ ಆಯ್ತು ನಿಮ್ದು. ಏನೋ ಪಟ್ಟದ ಕೊಡಿ ಆಯ್ತು. ಏನಿರ್ತಾಯ್ತು? ಅಪ್ಪ ಅಮ್ಮ ಪರ್ಕೆ ಪರ್ಕೆ ಈ ಚೊಪ್ಲಿ ತಗೊಂಡಾಕಮ್ಮ ಏಯ್ ಏನಾಗುತ್ತೆ? ಏಯ್ ಏನಿರ್ಬೇಕು ನಿನ್ಗೆ? ಏನಿರ್ಬೇಕು? ಏನಿರ್ಬೇಕು ನಿನ್ಗೆ? ಏ ದರ್ಗಾ ತೆಗ್ದಿರುತ್ತಲ್ಲ ನಡಿಯಮ್ಮ ಇಲ್ಲ ಇಲ್ಲೆಲ್ಲ ಬಿಡು ನೋಡು. ಏಯ್ ಬಿಡು. ನೀವು ಹೋಗ. ಎಲ್ಲೋಗ್ಬೇಕು ಬಂದೆ ಇವತ್ತು? ಆ? ಬನ್ನಿ guys. ಏ ಡೋಸು ಚಿನ್ನ ಮಕ್ಕಳ್ರ ಒಂದೇ ಸರಿ ಗೊತ್ತಾಗೋಯ್ತು ನನಗೆ ಇವಾಗ. ಇನ್ನು ಸ್ವಲ್ಪ ಅಳುನೇ ಬಂದ್ಬಿಡ್ತಾ ಇತ್ತು ಏನಂತವ್ರೆ? ಅಲ್ಲೋಡೆ ಏನಂತವ್ರೆ? ಏನಾಯ್ತು ಕೈ ಬಳೆ ಅಲ್ರ ಬಳೆನ ಇಸ್ಬಿಟ್ಟು ಹಂಗೆ ಏನಿಸ್ತು ಯಪ್ಪ ಆಯ್ತು ನಮ್ಮಮ್ಮ ಫುಲ್ಲು ಗಾಡಿ ಗಾಬರಿ ಆಗ್ಬಿಟ್ಟಿದ್ರು ಏನಾಗೈತಿ ಇವ್ನಿಗೆ ಅಂತ ಓಕೆ ನನ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅದು ಬೇರೆ ಇವನೆಲ್ಲ ಒಳ್ಳೆ ಇದು ಏನೋ ಕಾಂಚನ ಫಿಲಮ್ ಅಲ್ಲಿ ನಗ್ತಾವ್ನೆ ಇವನು. ವಾ ಹಂಗೆ ಅವನ ಇಟ್ಕೊಳ್ಳೆ ಅವಳು ಬೇರೆ ಬಟ್ಟೊಂದು ಇವ್ಳು ನೋಡ ಕಾಂಚನ ನೋಡು ಪರ್ಕೆ ಹಿಡ್ಕೊಂಡಿತ್ತು ನೋಡಿ ಗೈಸ್ ಮನುಷ್ಯನ ಗಾಬರಿ ನಿಜ ಆಯ್ತು. ಅಮ್ಮ ಅಲ್ಲ ಏನು 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 ಅಲ್ಲ ಹುಡುಗಿ ಸತ್ತ ಬಿಟ್ಟೋಳಮ್ಮ 3 ದಿವಸ ಆಗೋಯ್ತಮ್ಮ ಅಲ್ಲಿ ಇಟ್ಕೊಂಡು ಹೋಗ್ಬಿಟ್ರಮ್ಮ. ವಿಡಿಯೋ ಮಾಡ್ಕೊಂಡಿದ್ದೀನಿ ಬರೀ ವಾಯ್ಸ್ ಮಾತ್ರ ಅದಕ್ಕೆ ಒಬ್ಬನ ಹತ್ರ ಮಾತಾಡಿದ್ರು. ಇವನ ಬಾಳ ಇವ್ನ ಸಾಮ್ರಾಟ. ಅವ್ನು ಲಾಗರ್ ಅವನು ಅವ್ನು ಚಪ್ಪಲಿ ನೋಡಿ ಅವ್ನಿಗೆ ಎಲ್ಲಾದ್ರಲ್ಲೂ ಹೊಡೆದ್ಬಿಟ್ಟಲ್ಲಮ್ಮ ನೀನು ಮತ್ತೆ ಕೋಪ ಏನಾಯ್ತವ ಏನಂದಿದ್ಲ ಅವಳು ಮಗಳು ಬಂದಲ್ವಾ ನನ್ಗೆ ಅಲ್ಲ ನಿನ್ ಮಗ್ಳು ಏನಂದ್ಲು ನಿನಗೆ ಏನಾಯ್ತಮ್ಮ ನಾನು ಯಾವ್ದೋ ಬಂದ್ಬಿಡೋಣ ಬಸ್ ಮೈಮೇಲೆ ಅನ್ಕೊಂಡ್ಬಿಟ್ಟೆ ಅವ್ನ ನಗ್ದಿದ್ದ ತಕ್ಷಣ. ಗೈಸ್ ಏನಂತ ಹೇಳಿದೆ ಗೊತ್ತಾ ನಾನು ಇಲ್ಲಿ ಯಾರ ಪಕ್ಕದ ಅಂದ್ರೆ ಈ ಕಡೆ ಆ ಕಡೆ ಬಿಲ್ಡಿಂಗ್ ಅಲ್ಲಿ ಯಾವ್ದೋ ಒಂದು ಹುಡುಗಿ ನೇಣ್ ಹಾಕೊಂಡ್ಬಿಟ್ಟವಳೆ ಯಾರಿಗೂ ಗೊತ್ತಿಲ್ದಿರಂಗೆ ಕರ್ಕೊಂಡು ಹೋಗ್ಬಿಟ್ಟವ್ರೆ ಅಂದ್ರೆ ಕೇಸ್ ಆಗ್ಬಿಡುತ್ತೆ ಈ ತರ ವಿಡಿಯೋ ಗಿಡ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿಂದ ಕರ್ಕೊಂಡೋಗಿ ಊರಲ್ಲಿ ಮಣ್ ಮಾಡಿರೋದು ಅಂತ ನಮ್ಮ ಅಮ್ಮಂಗೆ ಹೇಳ್ತಾ ಇದೀನಿ. ನಮ್ಮಮ್ಮ ನಂಬ ನಾನೇನು ಅವ್ರ ಆಸ್ತಿ ನುಂಗಿದ್ದೀನ ನಾನೇನು ಅದ್ ಮಾಡಿದ್ದೀನ ನಾನೇನು ಇದು ಮಾಡಿದ್ದೀನ ಅಂತ ಅಂತಾರೆ ಅವ್ರೆ. ಏನ್ ದೆವ್ವಗಳಿಗೆ ಆಸ್ತಿ ನುಂಗಿದ್ರೇನೆ ಬರೋದ ನಮ್ಗಳ ನಮ್ಮಮ್ಮ ಒಳ್ಳೆ ಲೂಸ್ ತರ ಏನಾರ ನಾವು ತಿಂದ್ರೆ ನಮ್ಮ ಮೈ ಮೇಲೆ ಬರಕಾಗದು ಸುಮ್ಮನೆ ಏನು ತಿಂದ್ರೆ ಬರಕಾಗಲ್ಲ. ಇನ್ನು ಹೆಂಗೆಲ್ಲ ಮಾಡು ಅಂದಿದ್ದೆ ಅವನಿಗೆ ನಾನು ಬಡ್ದು ಅಮ್ಮಂಗೆ ಹೊಸಕೋಟೆ ನೈಸ್ ರೋಡಲ್ಲೆಲ್ಲ ಕರ್ಕೊಂಡೋಗಿ ನಿಲ್ಸ್ಬೇಕು. ನಿಮ್ಮ ಅಮ್ಮಂಗೆ ಏನು ಇಲ್ಲ ಅನ್ಕೋಬಿಟ್ಟೈತೆ ಕರ್ಕೊಂಡೋಗಿ ನಿನ್ಗೆ ಆಸ್ತಿ ನುಂಗಿದ್ರೇ ಬರೋದಲ್ಲ ತೋರ್ಸು ಬಾ. ಎಲ್ಲಿಗೆ ಹಾಕ್ಬೇಕು ಮಠಕ್ಕೆ ಮಠಕ್ಕೆ ಮಠಕ್ಕದ್ದು ಹಾಕಮ್ಮ ಫಸ್ಟ್ ಅವನ್ನ ಯಾವ ಮಟ್ಟಕ್ಕೆ ಹಾಕನಮ್ಮ? ಎಲ್ಲಿ ಶಿವ ಕೊನೆಗೂ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಶಿವ ಹೌದಾ ವೆಲ್ ಡನ್ ವೆಲ್ ಡನ್
ಸೂಪರ್. ಆಕ್ಚುಲಿ ಇನ್ನ ವೆರೈಟಿ ಆಗಿ ಮಾಡೋಣ ಅನ್ಕೊಂಡ್ರೆ ಆಲ್ರೆಡಿ ಟೈಮ್ ಹೋಗಿದೆ. ನಮ್ಮ ಅಣ್ಣಂಗ್ ಗೊತ್ತಾಗೋಯ್ತು, ಅವ್ನಿಗೆ ನಿದ್ದೆ ತಡಿಯಕ್ ಆಗಿಲ್ಲ. ನಾನು ಹೇಳ್ತಾ ಇದ್ದೆ ಗೈಸ್, ಅವ್ರಿಗೆ ನಿದ್ದೆ ತಡಿಯಕ್ ಆಗಿಲ್ಲ, ನಿದ್ದೆ ತಡ್ದಿಲ್ಲ ಅಂತ ಅಂದ್ಬಿಟ್ಟೆ ಹೋಗಿ ಅವ್ನಿಗೆ ಆಯ್ಸದಿದ್ ನಿನ್ನ. ನಾನು ಇನ್ನೊಂದ್ ಏನ್ ಅನ್ಕೊಂಡಿದ್ದೆ ಗೊತ್ತಾ, ಅಯ್ಯೋ ಇದು ಹಿಂಗ್ ಇಟ್ಕೊಳ್ಳೋ ಗೈಸ್. ನಾನು ಇನ್ನ ಏನ್ ಅನ್ಕೊಂಡಿದ್ದೆ ಗೊತ್ತಾ, ಇವ್ನ್ ನಗೋದ್ ನೋಡ್ಬಿಟ್ಟು ಇನ್ನ ಏನೇನೋ ಮಾಡ್ತಾನೆ ಇವಾಗ. ಈ ತರ ದೆವ್ವ ತರ ಕಾಂಚನ ಟೈಪ್ ಅಲ್ಲಿ ನಗ್ತವನಲ್ಲ, ಓ ಇವಾಗ ಏನೋ ಮಾಡ್ತಾನೆ ಅಂದ್ರೆ ಗೈಸ್ ಬನ್ನಿ ಗೈಸ್. ನಿಜವಾಗ್ಲೂ ನೀನ್ ನಂಬ್ತಿರೋ ಬಿಡ್ತಿರೋ ಹೇಳಿದ್ದೆ ಅಷ್ಟೇ. ನಾನು ಈ ತರ ಮಾಡು ಅಂತ ನನ್ ಮಗನ್ಗೆ ಕ್ಯಾಮ್ರಾ ಇಡಕ್ ಬರ್ತಾ ಇದ್ದಿದ್ದೆ. ನನ್ ಮಗನ್ ನೋಡ್ರೆ ನನ್ಗೆ ಭಯ ಆಗ್ತಾ ಇತ್ತು ಗೈಸ್, ನಿಜವಾಗ್ಲೂ. ಒಂದೊಂದ್ ಟೈಮ್ ಹೇಳಕ್ ಆಗಲ್ಲ ಅಲ್ವಾ, ಏನದು ಏನ್ ಹೇಳ್ತಾರೆ, ಏನೋ ತಮಾಷೆ ಮಾಡಕ್ ಹೋಗ ಅಮಾಸೆ ಆಗಿ ನಾನೇನಾದ್ರು ಕ್ಯಾಮ್ರಾ ಹಿಂದೆಗಡೆ ಇಡೋ ಟೈಮ್ಗೆ ಇವ್ನು ಬಂದು ಹಿಂದೆಗಡೆ ದಂಗ ಆಗ್ಬಿಡ್ತಾ ಇದೆ. ನಾನು ನಿಂತ್ಕೊಂಡ್ಬಿಟ್ಟಿದ್ರೆ ಅವನು ನನ್ನ ಅರ್ಧಕ್ಕರ್ಧ ಜೀವನೇ ಹೋಗ್ಬಿಡ್ತಿತ್ತೋ ಏನೋ. ಸೊ ಫೈನಲಿ ಹೆಂಗೋ ಸರಿಯಾಗಿ ಬಿತ್ತು. ಯಮ್ಮ ದಿವ್ಯನ್ ಕತ್ತು ಅದಕ್ಕೆ ಕಣ್ಣಲ್ಲಿ ಅದನ್ನ ಏನ್ ಮಾಡ್ಬಿಟ್ಟೆ, ನಾಟಕ ಮಾಡ್ಬಿಟ್ಟೆ ಜೋರಾಗಿ ಅಳತರ. ನಮ್ಮ ಅಮ್ಮಂಗೆ ನಾನು ನಗ್ಬೇಕಾದ್ರೇನೆ ಫುಲ್ಲು ಇದಾಗ್ಬಿಡ್ತು. ಅವಾಗೇನೆ ಏನೋ ಆಗೈತೆ ನಮ್ಮಂದೈತೆ. ನಮ್ಮ ಅಮ್ಮಂಗೆ ನಿಮ್ಮ ಅಮ್ಮಂಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿರುತ್ತೆ ದೆವ್ವದೆಲ್ಲ ಊರುಗಳಲ್ಲಿ, ಅದಕ್ಕೆ ನಾನೇ ಮಾತಾಡ್ಬಿಟ್ಟು ಬಂದಿದ್ದೀನಿ. ಅವ್ನು ದೇವ ಅನ್ಕೊಂಡು ನಾನು ಲಾಸ್ಟಲ್ಲಿ ಅವ್ನು ನಗದ್ನಲ್ಲ, ಅವಲೇ ನನ್ಗೆ ಭಯ ಆಗಿತ್ತು. ಸರಿ ಇರಿ ಗಾಯ್ಸ್, ಇವಾಗ ನಮ್ಮಮ್ಮ ಹೋಗ್ಬಿಟ್ಟು ಅವ್ರು ಅಲ್ಲಿ ನೋಡ್ಕೊಂಡ್ ಬರ್ತಾರ ಒಬ್ರೆ ಅಂತ ನೋಡೋಣವಾ? ಹೋಗಿ ನೋಡ್ಕೋಬಹುದು. ಹೋಗಿ ಇವಾಗ ಅಲ್ಲಿವರೆಗೂ ಹೋಗಿ ಬಂದಿಲ್ಲ, ಎಲ್ಲಿವರೆಗೂ ಅಲ್ಲ, ಮರದ ಹತ್ರ ನಿಂತ್ಕೊಂಡು ಬಾ. ಅಲ್ಲೊಂದ್ ಮರ ಐತ್ ನೋಡು, ಮರ ಇರುತ್ತಲ್ಲ ಅಲ್ಲಿ, ಬಾವ ಹೇಳಿಲ್ವ ಈಗ ರೋಡಲ್ಲಿ, ಆ ಮರದ ಹತ್ರ ನಿಂತ್ಕೊಂಡ್ ಬಾ. ನಾನೆಂತ ಬರ್ಲಿ ನಿಮ್ಗೆ? ನಮ್ಮಮ್ಮ ಪಾಪ ನೋಡಿ ಗೈಸ್, ನಮ್ಮಮ್ಮ ಅವ್ನಿಗೇನೋ ಮೆಟ್ಕೊಬಿಟ್ಟೈತೆ ಅಂತ ಒಬ್ಬನ್ನೇ ಮಲ್ಗಕ್ ಬೇಡ ಅನ್ಬಿಟ್ಟು ಇರೋ ಬರೋ ಬೆಡ್ಶೀಟ್ನೆಲ್ಲ ಯಾವ್ದಾವ್ದು ಹಾಕೊ ಬಂದಿಲ್ಲ ಹಾಕೊಂಡು ಮಲ್ಕೊಳ್ಳೋಣ ಅಂತ ಇವಳು ನೀನೇ ನೋಡಕ್ ಹಂಗೆ ಇದೆಯಲ್ಲೇ. ನನಗೆ ನಗು ಬರ್ತೈತೆ, ನಗು ತಡ್ಕೊಳಕ್ ಆಗ್ತಾ ಇಲ್ಲ. ಏನ್ ಮಾಡ್ದ ಗೈಸ್, ಫೈನಲಿ ಹೆಂಗೋ ವಿಡಿಯೋ ಸಖತ್ತಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ. ಸೊ ಫೈನಲಿ ನಮ್ಮ ಸೈಲೆಂಟ್ ಶಿವ ಅವರು ಎಲ್ಲ ಪರ್ಫಾರ್ಮೆನ್ಸ್ ನ ಸಖತ್ತಾಗಿ ಮಾಡಿ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಬಟ್ ಇನ್ನು ಸ್ವಲ್ಪ ಮಾಡೋಣ ಅನ್ಕೊಂಡ್ವಿ, ಬಟ್ ಟೈಮ್ ನೋಡಿ ಆಲ್ರೆಡಿ. ಹಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ತೊಟ್ಟಿ ಅಲ್ಲ, ಬೆಲ್ ಬಟನ್ ತೊಟ್ಟಿ ಅಂತವ್ರೆ. ಇನ್ನೊಂದೇನು ಅಂದ್ರೆ ಇವೆಲ್ಲ ಜಾಸ್ತಿ ಇದ್ ಮಾಡಕ್ ಹೋಗ್ಬೇಡಿ, ತಮಾಷೆ ಮಾಡ್ಬೇಕು. ಒಂದ್ಸಲಿ ಅಮಾಸೆ ಆಗ್ಬಿಡುತ್ತೆ guys. ಇವಾಗ ನಮ್ಮ ಅಮ್ಮಂಗೆ ಏನೋ ಸ್ವಲ್ಪ ಪರವಾಗಿಲ್ಲ. ಇವಾಗ ಯಾರು ಹಾರ್ಟ್ ಪೇಷಂಟ್ ಇದ್ರೆ ಏನಾದ್ರು ಇದ್ರೆ ಅವ್ರಿಗೆಲ್ಲ ಹಿಂಗೆಲ್ಲ ಮಾಡಕ್ ಹೋಗ್ಬಿಡ್ತಾರೆ. ಒಂದೇ ಸಲ ಗೋಟಕ್ ಕಂಡ್ಬಿಡ್ತಾರೆ. ಏನ್ ಗೊತ್ತಾ, ನಮ್ಮ ಅಮ್ಮಂಗೆ ನಮ್ ಜೊತೆ ಇದ್ದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ನಾವು ನಕ್ಕಿನೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರು ಏನೋ ಮಾಡ್ತಾವ್ರೆ. ಡೌಟ್ ಬರ್ತಾ ಇತ್ತು, ಸ್ವಲ್ಪ ನಮ್ಮ ಅಮ್ಮ ಫುಲ್ಲು ಭಯ ಪಟ್ಬಿಟ್ರು. ನೀವೇನೋ ಮಾಡ್ತಾ ಇದೀರಾ ಅಂತ ಅರ್ಥೈತೆ. ಹೌದಾ? ಅದು ಕೊನೆಗೂ ಬಕ್ರ. ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅದಕ್ಕಿಂತ ಮುಂಚೆನೆ ಬೊಟ್ಟಲೆ ಕುಡಿದ್ರು ಅಮ್ಮ, ಏನೋ ಆಗ್ತೈತೆ ಅನ್ನೋ ಕಾರಣಕ್ಕೆ. ಈ ವಿಡಿಯೋ ಫೈನಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ಇಷ್ಟ ಆದ್ರೆ ಲೈಕ್, ಸುಮ್ನೆ ಇರಮ್ಮ, ಅದು ಅಜ್ಜಯ್ಯನ ಬಟ್ಟು, ಅದು ಅಜ್ಜಯ್ಯನ ಬಟ್ಟು, ಅದಕ್ಕೆ ಹಿಂಗಾಕ್ ಬಂದಿದ್ದೀನಿ. ಸೊ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅಂಡ್ ಹಾಗೆ ಮರಿತೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಅವ್ರ ಅಮ್ಮ ಬಂದಾಗ ನೈಟ್ ಅಲ್ಲಿ 12 ಗಂಟೆ 12:30ವರೆಗೂ ಎತ್ಕೊಂಡು ಮಾಡ್ತಾ ಇರ್ಲಿ ವಿಡಿಯೋನ. 12:30 ಆಗೋಯ್ತು. ನಮ್ ಜೊತೆ ಇದ್ದಿ ನಮ್ಮ ವೇಸ್ಟ್ಗಳು ಪಕ್ಕ ಏನು ಯೂಸ್ ಇಲ್ಲ ಅಂತ ಅನ್ಬಿಟ್ಟು ಅಲ್ಲಿ ನೋಡಿ ಮಲಗಿರೋದು ನೋಡಿ. ಅವ್ರಿಗೆ ನೋಡು, ಅವ್ರೇನು ರಿಯಾಕ್ಟ್ ಮಾಡಲ್ಲ. ಈ ನಡುವೆ ಅರ್ಜುನ್ ಜಾಕಿ ಅವರು ನಮ್ಮ ಅಮ್ಮ ಬಂದ್ಮೇಲೆ ಕ್ಯಾಮ್ರಾ ಆನ್ ಆದ್ಮೇಲೆ ಹೇಳ್ರಿ ಅಂದ್ರೆ ಬಂದ್ ಆಗ್ಲಿ ಊರಿಗಿನ್ನ ಮುಂಚೆನೆ ಹೇಳ್ಬಿಟ್ರು ನಮ್ಮ ಬಾ, ಅಯ್ಯೋ ನೆಲ್ಲ ಹೋಗೋನೆ ಏನೋ ಕಾಣಿಸ್ತೈತಿ, ಏನೋ ಮಾಡ್ತಾ ಇದ್ದೀನಿ ಅಂತ.
ಸೊ ಗೈಸ್ ಬಾಯ್, ಗುಡ್ ನೈಟ್. ನಿದ್ದೆ ಬರ್ತಾ ಇದೆ. ನೆಕ್ಸ್ಟ್ ವಿಡಿಯೋನೊಂದಿಗೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. Take care, Bye. love you, bye. Take care, bye. Touch. ದಿವ್ಯಂಗೆ ಎದುರಿಸ್ತಾ ಇದ್ದಾನೆ. ದಿವ್ಯಂಗೆ ಸರಿ ಸುಮ್ಮನೆ ಶಿವ. ಸ್ಕ್ರೀನ್ ಹಂಗೆ ಎತ್ಬಿಡು ಹೇಳ್ತೀನಿ. ಮೊದ್ಲೇ ಎದ್ರು ಮಕ್ಳು guys, ಅದ್ರಲ್ಲಿ ಈ ತರ ಎಲ್ಲ ಮಾಡ್ಬಿಟ್ರೆ ಇನ್ನೊಂದ್ಸತಿ ಇದಕ್ಕೂ ಎದ್ದೋಳಲ್ಲ ನಾನು. ಎದೊಳ್ಬೇಡ, ಇದ್ರಲ್ಲಿ ಮಗ ಎದ್ದೇಳಲ್ಲ ಅವ್ಳು ಬೆಳಗ್ಗೆ ಅವ್ರಿಗೆ. ಎದೊಳಲ್ಲ. ಇಲ್ಲ ಇವಳು ಆಹಾ, ಎದ್ರುನು ತುಂಬಾ ಅರ್ಜೆಂಟ್. ಇಲ್ಲಿ ನೋಡಿ, ಈ ಕಡೆ ಕ್ಯಾಮ್ರಾ ಮಾಡ್ರೆ ಏನ್ ಗೊತ್ತಾ guys, ಎದ್ರುನು ತುಂಬಾ ಅರ್ಜೆಂಟ್. ಇಲ್ಲ ಅಲ್ಲಿ ಬಂದ್ ನೋಡ್ತೀನಿ ಎದ್ದವನ ಮಲ್ಗವನ ಅಂತ ಅನ್ಬಿಟ್ಟು ಆಮೇಲೆ ಫುಲ್ ಡರ್ ಆಗ್ಬಿಡುತ್ತೆ ನನ್ಗೆ. ಬಾಯ್ ಗಾಯ್ಸ್, ಗುಡ್ ನೈಟ್, ಲವ್ ಯು.